ಒಂದು ಸಂಚಲನ ಆಯಿತು. ಓಕೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಸುಮ್ಮನೆ ಡಬ ಡಬ ಒಂದು ತಮಟೆ ಬರೆದು ಡೊಳ್ಳು ಬರೆದು ಕನ್ನಡ ಕನ್ನಡ ಅಂದ್ಬಿಟ್ರೆ ಆಗಲ್ಲ, ಡಿ ಜೆ ಹಾಕ್ಬಿಟ್ಟು ಕನ್ನಡ ಅಂದ್ಬಿಟ್ರೆ ಆಗಲ್ಲ. ನಮ್ಮ ಕನ್ನಡದ ಪರಂಪರೆನೇ ತಗೊಂಡು ಹೋಗೋರು ಯಾರು ಅಂತಂದರೆ ನಿಜವಾಗಿಯೂ ಸಹ ಗೃಹಿಣಿಯರು. ಗೃಹಿಣಿಯರಿಂದಲೇ ಸಂಸ್ಕೃತಿ, ಗೃಹಿಣಿಯಿಂದಲೇ ಸಂಸ್ಕಾರ ಅಲ್ವಾ. ಒಂದು ಮನೆ ಬಿಡು ಮನೆಯಲ್ಲಿ ಇರ್ತಾರೆ ಅಂತ ಅನ್ಕೋತೀವಿ, ಆ ಮನೆಗೊಂದು ರೂಪವೇ ಅವರಿಂದ. ಇಲ್ಲ, ನಾನು ಇನ್ವಿಟೇಷನ್ ಕೂಡ ನೋಡ್ತಿದ್ದೆ, ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಇದೊಂದು ಸಹಸ್ರಕಂಠ ಗಾಯನ ನಡೆಯುತ್ತೆ. ಯಾಕೆ ಅಂತ ಇದೊಂದು ಪ್ರಶ್ನೆ ನನ್ನಲ್ಲಿ ಬಂದಿತ್ತು. ಹೌದು, ಏನಂತಂದ್ರೆ ಮಕ್ಕಳು ಬೇಕೇ ಬೇಕು ಯಾವುದೇ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ತೋರಿಸೋದಕ್ಕೋಸ್ಕರ ಆ ಮಕ್ಕಳನ್ನ ನಮ್ದ್ರೊಳಗೆ ಸೇರ್ಕೊಂಡಿದ್ದೀವಿ. ಆಮೇಲೆ ಸುಮಾರು 1,000ಕ್ಕೂ ಜಾಸ್ತಿ ಮಹಿಳೆಯರು, ಅಂದರೆ ಮಹಿಳೆಯರಂತಂದರೆ ಈ ನೌಕರಿ ಮಾಡ್ತಕ್ಕಂಥ ಮಹಿಳೆಯರಲ್ಲ, ಹೋರಾಟಗಾರ್ತಿ ಮಹಿಳೆಯರಲ್ಲ, ರಾಜಕಾರಣಿಗಳ ಮಹಿಳೆಯರಲ್ಲ, ಆಮೇಲೆ ಇನ್ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಲ್ಲ, ಕೇವಲ ಮನೆಯಲ್ಲಿ ಗಂಡ ಮನೆ ಮಕ್ಕಳು ಅಡಿಗೆ ಅಂತಿದ್ದಂಥ ಮಹಿಳೆಯರನ್ನ ಅಂದ್ರೆ ನೀವೇ ಆಯ್ಕೆ ಮಾಡ್ತೀವಿ. ಹೌದು, ಅವ್ರನ್ನೆಲ್ಲ ತಗೊಂಡು ನಾವು ಅವರಲ್ಲೂ ಒಂದು ಪ್ರತಿಭೆ ಇರುತ್ತೆ ಒಳಗಡೆ. ಖಂಡಿತ ಅವಕಾಶ ಸಿಕ್ಕಿರೋದಿಲ್ಲ ಅವ್ರಿಗಂತ ಯಾವ ಸ್ಟೇಜ್ ಕೊಡ್ತಾರೆ ಅಲ್ವಾ. ಅವ್ರಿಗೆ ಆದಂಥದ್ದೊಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಕಳೆದ ವರ್ಷವೂ ಸಹ ವಿಧಾನಸೌಧದ ಮುಂದೆ 1,000 ದೀಪಗಳನ್ನು ಹಚ್ಚಿದ್ದಾರೆ. ಎಲ್ಲ ಹೆಂಗಸರು ಹೆಣ್ಮಕ್ಳು ಯುವಕರು. ಅದು ನಂಗೆ ತುಂಬ ಸಂತೋಷ. ನಾವು ಕರೆದಾಗ ಸುಮಾರು ಒಂದು 4-5 ಸಾವಿರ ಮಂದಿ 7:30 ಗಂಟೆ ರಾತ್ರಿಗೆ ವಿಧಾನಸೌಧದ ಮುಂದೆ ದೀಪಾವಳಿಯನ್ನು ಮಾಡಿದ್ದೀವಿ ನಾವು. ಆಮೇಲೆ ಎಲ್ಲರ ಕೈನಲ್ಲೂ ಸಹ ಈ ಎಲೆಕ್ಟ್ರಾನಿಕ್ ದೀಪಗಳು ಇತ್ತು. ಆಮೇಲೆ ಇವರು 1,000 ದೀಪಗಳನ್ನು ಹಣತೆಯನ್ನು ಹಚ್ಚಿದ್ದಾರೆ. ಅವಾಗ ಅಂದ್ಕೊಂಡೆ, ಮುಂದಿನ ಸರ್ತಿಯು ಈ ಮಹಿಳೆಯರಿಗೆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಒಂದು ಸಂಚಲನ ಆಯಿತು. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಸುಮ್ಮನೆ ಡಬ ಡಬ ಒಂದು ತಮಟೆ ಬರೆದು ಡೊಳ್ಳು ಬರೆದು ಕನ್ನಡ ಕನ್ನಡ ಅಂದ್ಬಿಟ್ರೆ ಆಗಲ್ಲ, ಡಿ ಜೆ ಹಾಕ್ಬಿಟ್ಟು ಕನ್ನಡ ಅಂದ್ಬಿಟ್ರೆ ಆಗಲ್ಲ. ನಮ್ಮ ಕನ್ನಡದ ಪರಂಪರೆನೇ ತಗೊಂಡು ಹೋಗೋರು ಯಾರು ಅಂತಂದರೆ ನಿಜವಾಗಿಯೂ ಸಹ ಗೃಹಿಣಿಯರು. ಗೃಹಿಣಿಯರಿಂದಲೇ ಸಂಸ್ಕೃತಿ, ಗೃಹಿಣಿಯಿಂದಲೇ ಸಂಸ್ಕಾರ ಅಲ್ವಾ. ಒಂದು ಮನೆ ಬಿಡು ಮನೆಯಲ್ಲಿ ಇರ್ತಾರೆ ಅಂತ ಅನ್ಕೋತೀವಿ, ಆ ಮನೆಗೊಂದು ರೂಪವೇ ಅವರಿಂದ. ಇಲ್ಲ, ನಾನು ಇನ್ವಿಟೇಷನ್ ಕೂಡ ನೋಡ್ತಿದ್ದೆ, ಮಕ್ಕಳಿಂದ ಹಾಗೂ ಮಹಿಳೆಯರಿಂದ ಇದೊಂದು ಸಹಸ್ರಕಂಠ ಗಾಯನ ನಡೆಯುತ್ತೆ. ಯಾಕೆ ಅಂತ ಇದೊಂದು ಪ್ರಶ್ನೆ ನನ್ನಲ್ಲಿ ಬಂದಿತ್ತು. ಹೌದು, ಏನಂತಂದ್ರೆ ಮಕ್ಕಳು ಬೇಕೇ ಬೇಕು ಯಾವುದೇ ಕಾರ್ಯಕ್ರಮಕ್ಕೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ತೋರಿಸೋದಕ್ಕೋಸ್ಕರ ಆ ಮಕ್ಕಳನ್ನ ನಮ್ದ್ರೊಳಗೆ ಸೇರ್ಕೊಂಡಿದ್ದೀವಿ. ಆಮೇಲೆ ಸುಮಾರು 1,000ಕ್ಕೂ ಜಾಸ್ತಿ ಮಹಿಳೆಯರು, ಅಂದರೆ ಮಹಿಳೆಯರಂತಂದರೆ ಈ ನೌಕರಿ ಮಾಡ್ತಕ್ಕಂಥ ಮಹಿಳೆಯರಲ್ಲ, ಹೋರಾಟಗಾರ್ತಿ ಮಹಿಳೆಯರಲ್ಲ, ರಾಜಕಾರಣಿಗಳ ಮಹಿಳೆಯರಲ್ಲ, ಆಮೇಲೆ ಇನ್ಯಾವುದೋ ಒಂದು ಸಂಘ ಸಂಸ್ಥೆಗಳಲ್ಲಿ ಸಂಘಟನೆಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಲ್ಲ, ಕೇವಲ ಮನೆಯಲ್ಲಿ ಗಂಡ ಮನೆ ಮಕ್ಕಳು ಅಡಿಗೆ ಅಂತಿದ್ದಂಥ ಮಹಿಳೆಯರನ್ನ ಅಂದ್ರೆ ನೀವೇ ಆಯ್ಕೆ ಮಾಡ್ತೀವಿ. ಹೌದು, ಅವ್ರನ್ನೆಲ್ಲ ತಗೊಂಡು ನಾವು ಅವರಲ್ಲೂ ಒಂದು ಪ್ರತಿಭೆ ಇರುತ್ತೆ ಒಳಗಡೆ. ಖಂಡಿತ ಅವಕಾಶ ಸಿಕ್ಕಿರೋದಿಲ್ಲ ಅವ್ರಿಗಂತ ಯಾವ ಸ್ಟೇಜ್ ಕೊಡ್ತಾರೆ ಅಲ್ವಾ. ಅವ್ರಿಗೆ ಆದಂಥದ್ದೊಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಕಳೆದ ವರ್ಷವೂ ಸಹ ವಿಧಾನಸೌಧದ ಮುಂದೆ 1,000 ದೀಪಗಳನ್ನು ಹಚ್ಚಿದ್ದಾರೆ. ಎಲ್ಲ ಹೆಂಗಸರು ಹೆಣ್ಮಕ್ಳು ಯುವಕರು. ಅದು ನಂಗೆ ತುಂಬ ಸಂತೋಷ. ನಾವು ಕರೆದಾಗ ಸುಮಾರು ಒಂದು 4-5 ಸಾವಿರ ಮಂದಿ 7:30 ಗಂಟೆ ರಾತ್ರಿಗೆ ವಿಧಾನಸೌಧದ ಮುಂದೆ ದೀಪಾವಳಿಯನ್ನು ಮಾಡಿದ್ದೀವಿ ನಾವು. ಆಮೇಲೆ ಎಲ್ಲರ ಕೈನಲ್ಲೂ ಸಹ ಈ ಎಲೆಕ್ಟ್ರಾನಿಕ್ ದೀಪಗಳು ಇತ್ತು. ಆಮೇಲೆ ಇವರು 1,000 ದೀಪಗಳನ್ನು ಹಣತೆಯನ್ನು ಹಚ್ಚಿದ್ದಾರೆ. ಅವಾಗ ಅಂದ್ಕೊಂಡೆ, ಮುಂದಿನ ಸರ್ತಿಯು ಈ ಮಹಿಳೆಯರಿಗೆ ಒಂದು ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು.